Hello aspirants, welcome back to my YouTube channel Sarkari Prep Zone. I am back with new video. ಇವತ್ತಿನ ವಿಡಿಯೋ ಏನಂತ ಅಂದರೆ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಕೊಡೋದು. ಬೇಸಿಕ್ ಇಂದ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಅವೈಲಬಲ್ ಇಲ್ಲ ಅಂತ ಗೊತ್ತಾಗಿದ್ದು ಯೂಟ್ಯೂಬಲ್ಲಿ ನೋಡಬೇಕಾದ್ರೆ. ಸೊ ದಟ್ ನನಗೆ ಯಾರೋ ಕೇಳಿದ್ದು, ಯಾರಿಗೂ ಡೌಟ್ ಇರುತ್ತೆ ವರ್ಷದಲ್ಲಿ ಎಷ್ಟು ಬ್ಯಾಂಕಿಂಗ್ ಎಕ್ಸಾಮ್ ಆಗುತ್ತೆ, ಎಲ್ಲಿಂದ ಬ್ಯಾಂಕಿಂಗ್ ಎಕ್ಸಾಮ್ ಆಗುತ್ತೆ, ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ, ಬ್ಯಾಂಕಿಂಗ್ ಎಕ್ಸಾಮ್ ಕಂಟಿನ್ಯೂಸ್ ಆಗಿ ಆಗುತ್ತೋ ಆಗಲ್ವೋ, ಇದೆಲ್ಲ ಕೂಡ ಡೌಟ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಲೈಕ್ ಸ್ಟೇಟ್ ಗೌರ್ನಮೆಂಟೇ ತಗೊಳ್ಳಿ. ಈಗ 1 ಇಯರ್ ಆಗುತ್ತೆ, 1 ಇಯರ್ ಆಗಲ್ಲ. ಆದರೆ ಬ್ಯಾಂಕಿಂಗ್ ಎಕ್ಸಾಮ್ ಆ ಥರ ಅಲ್ಲ. ವರ್ಷದಲ್ಲಿ ನನಗೆ ಗೊತ್ತಿರೋ ಹಾಗೆ ಮಿನಿಮಮ್ ಹೇಳ್ತಿರೋದು 6 ಎಕ್ಸಾಮ್ಸ್ ಹಾಗೆ ಆಗುತ್ತೆ. ಅದರಲ್ಲಿ ಬರೋದಾದರೆ ಲೈಕ್ ಮೇಜರ್ 2 ಸೆಕ್ಟರ್ ಎಕ್ಸಾಮ್ಸ್ಗಳ್ನೂ ಕೂಡ IBPS ಕಂಡಕ್ಟ್ ಮಾಡುತ್ತೆ. ಅದರೊಳಗೆ RRB ಕ್ಲರ್ಕ್ ಇರ್ಬೋದು ಅಥವಾ RRB PO ಇರ್ಬೋದು, ಈಗ ಏನು ಸ್ವಲ್ಪ ದಿನಕ್ಕಿದೆ ಅದಿರ್ಬೋದು. ಮತ್ತು SO ಕೂಡ ಇರುತ್ತೆ. SO ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಲ್ಲ. SO ಸಮ್ ಸೆಕ್ಟರ್ಸ್ಗಳಿಗೆ ಮಾತ್ರ ಇರುತ್ತೆ. ಈಗ ಲೈಕ್ BCA ಕ್ವಾಲಿಫಿಕೇಷನ್ ಇರುತ್ತೆ, ಇಲ್ಲ ಅಂತಂದರೆ MCA ಕ್ವಾಲಿಫಿಕೇಷನ್ ಇರುತ್ತೆ, ಇಲ್ಲ ಅಗ್ರಿಕಲ್ಚರಲ್ ಕೋಟಾದ ಮೇಲೆ, ಇಲ್ಲ ಅಂತಂದರೆ MBA ಕ್ವಾಲಿಫಿಕೇಷನ್, ಹೀಗೆ ಕ್ವಾಲಿಫಿಕೇಷನ್ ಬೇಸಿಸ್ ಮೇಲೆ SO ಆಫೀಸರ್ಸ್ನ ಕಂಡಕ್ಟ್ ಮಾಡ್ತಾರೆ. IBPS ಇಂದನೇ ಆಲ್ಮೋಸ್ಟ್ 2 ಸೆಕ್ಟರ್ಸ್ ಎಕ್ಸಾಮ್ಸ್ಗಳು ಆಗುತ್ತೆ ಅಂತ ಹೇಳಿದ್ನಲ್ಲ. ಅದರಲ್ಲಿ RRB ಲೈಕ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಬರುತ್ತೆ. ಈಗ ಏನು ಕರ್ನಾಟಕದಲ್ಲಿ ಈಗ 1 ಬ್ಯಾಂಕ್ ಅಂತ ಆಗಿದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಅದ್ರದ್ದು ಎಕ್ಸಾಮ್ಸ್ ಅಂತ ಅಂದರೆ RRB ಆಫೀಸರ್ ಇರ್ಬೋದು, RRB ಕ್ಲರ್ಕ್ ಇರ್ಬೋದು, ಈ 2 ಸೆಕ್ಟರ್ ಇರುತ್ತೆ. ಅದನ್ನು ಬಿಟ್ಟರೆ ಈಗ ಕೆನರಾ ಬ್ಯಾಂಕ್ ಇರ್ಬೋದು ಅಥವಾ ಬ್ಯಾಂಕ್ ಆಫ್ ಬರೋಡಾಗೆ ಇರ್ಬೋದು, ಇಲ್ಲ ಅಂತ ಅಂದರೆ ಬೇರೆ ಬ್ಯಾಂಕ್ಸ್ಗಳಿಗೆ ಏನಿರುತ್ತಲ್ಲ, ಇದಕ್ಕೆಲ್ಲ IBPS ಇಂದ ರೆಕ್ರೂಟ್ ಮಾಡಿರ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಈಗ ಅದರಲ್ಲೂ ಕೂಡ IBPS ಕ್ಲರ್ಕ್ ಇದೆ, IBPS PO ಇದೆ ಆ್ಯಂಡ್ IBPS SO ಇದೆ. ಹೇಳಿದ್ನಲ್ಲ SO ಬಗ್ಗೆ. ಆ್ಯಂಡ್ ಅದನ್ನು ಬಿಟ್ಟರೆ ಇದ್ರದ್ದು ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ನು ಏನಿದೆ ಅಂತ ನೋಡೋದಾದರೆ ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಂದರೆ 20 ಇಯರ್ಸ್ ಮೇಲಿರೋರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಪ್ ಟು 30 ಇಯರ್ಸ್ ಮಾತ್ರ ಇರುತ್ತೆ. ಜೊತೆಗೆ OBCಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ, SC STಗೆ 5 ಇಯರ್ಸ್ ಆ್ಯಂಡ್ PWDಗೆ 10 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಆಲ್ಮೋಸ್ಟ್ ಏನು ಎಕ್ಸಾಮ್ಸ್ ನಡೆಯುತ್ತೆ ಎಲ್ಲದಕ್ಕೂ ಕೂಡ ಇದೇ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ಏನು ಕ್ವಾಲಿಫಿಕೇಷನ್ ಅಂತ ಅಂದರೆ ಗ್ರ್ಯಾಜುಯೇಷನ್ ಜನರಲ್ ಏನಾದರೂ ಮಾಡಿರಿ, ಒಟ್ಟು ಗ್ರ್ಯಾಜುಯೇಷನ್ 3 ಇಯರ್ಸ್ ಆದರೂ ಆಗಿರ್ಬೋದು ಅಥವಾ 4 ಇಯರ್ಸ್ ಕೋರ್ಸ್ ಆದರೂ ಮಾಡಿದರೆ ಅದ್ರ ಮೇಲೆ ನೀವು ಈ ಕ್ವಾಲಿಫಿಕೇಷನ್ಸ್ನ ಅಪ್ಲೈ ಮಾಡ್ಕೋಬೋದು ಈ ಎಕ್ಸಾಮ್ಸ್ಗಳಿಗೆ. ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳಿಗೂ PO ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, IBPS ಇಂದ ನಡೆಸೋದಾದರೆ 850 ಮಾಡಿರ್ತಾರೆ. ಆ್ಯಂಡ್ SBIದೆ ಸಪ್ರೇಟ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದು ಕೂಡ ಕಾಲ್ಫಾರ್ಮ್ ಆಗುತ್ತೆ. ಅದರಲ್ಲೂ ಕೂಡ ಸೇಮ್ ಏನಂತ ಅಂದರೆ SBI PO, SBI ಕ್ಲರ್ಕ್ ಇರುತ್ತೆ. ಅವರಿಗೆ 750 ಇರುತ್ತೆ. ಆಲ್ಮೋಸ್ಟ್ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಕೂಡ ಇದರಲ್ಲಿ ಡಿಡಕ್ಟ್ ಮಾಡಿ ಅವರು ಏನದು GST ಕೂಡ ಆ್ಯಡ್ ಮಾಡಿರ್ತಾರೆ ಮೇ ಬಿ ನನ್ನ ಪ್ರಕಾರ. ಅದಾದಮೇಲೆ ಆದರೆ ಇದು ಬರೀ OBCಗೆ ಮಾತ್ರ. ಈಗ PWD, SC ST ಇವ್ರಿಗೆಲ್ಲ ಬರೀ 175 ರುಪೀಸ್ ಇರುತ್ತೆ. SBIಯಲ್ಲಂತೂ ಇವರಿಗೆ ಅಮೌಂಟೇ ಇರಲ್ಲ. ಆ್ಯಂಡ್ RRBಯಲ್ಲಿ 100 ರುಪೀಸ್ ಇರುತ್ತೆ. ಓಕೆನಾ? ಇದಾದಮೇಲೆ ಬಂದರೆ ಎಕ್ಸಾಮ್ಸ್ ಹೇಗೆ ಕಂಡಕ್ಟ್ ಆಗುತ್ತೆ, ಯಾವ ಪ್ಯಾಟ್ರನ್ನಲ್ಲಿ ಇರುತ್ತೆ ಅಂತ ಡೌಟ್ ಇರುತ್ತೆ ಅಲ್ಲ. ಪ್ರೊಬೇಷನರಿ ಆಫೀಸರ್ಸ್ಗಳಿಗೆ ಅಂತ ಕಂಡಕ್ಟ್ ಮಾಡಿದ್ರೆ ಪ್ರಿಲಿಮ್ಸ್ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್. ಅದಾದಮೇಲೆ ಮೇನ್ಸ್ ಕಂಡಕ್ಟ್ ಆಗುತ್ತೆ. ವಿತಿನ್ 1 ಮಂತಲ್ಲೇ ಆಲ್ಮೋಸ್ಟ್ ಆಗುತ್ತೆ ಇದು. ಅದಾಗಿ 1 ಮಂತಿಗೆಲ್ಲ ಇಂಟರ್ವ್ಯೂ ಆಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಆಫರ್ ಲೆಟರ್ ಬಂದೇ ಬಿಡುತ್ತೆ. ಈ ಪ್ರೋಸೆಸ್ಗಳು ಆಗೋಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 6 ಮಂತ್ಸ್ ಅಷ್ಟೇ ಆಗುತ್ತೆ. ಈ ನಮ್ಮ ಏನದು ಕರ್ನಾಟಕ ಗವರ್ನಮೆಂಟ್ ನಡೆಸಿದ್ರೆ ಆಲ್ಮೋಸ್ಟ್ 1 ಇಯರ್ ಆಯಿತು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ PDOದೇನೆ ಡಿಸೆಂಬರಲ್ಲಿ ಆಗಿದ್ದು, ಈಗ ಇನ್ನೂ ಲೀಸ್ಟ್ ಬರ್ತಿದೆ. ಬಟ್ ಆದರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಬೇಗ ಎಕ್ಸಾಮ್ಸ್ ಆಗುತ್ತೆ. ಹಾಗೆ ಅವ್ರು ಹೇಳಿದ ಡೇಟಿಗೆ ಮೇನ್ಸು ಕೂಡ 1 ಮಂತಲ್ಲೆಲ್ಲ ಇರುತ್ತೆ, ಇಂಟರ್ವ್ಯೂ ಕೂಡ 1 ಮಂತಲ್ಲೆಲ್ಲ ಇರುತ್ತೆ. ವಿತಿನ್ 1 ಮಂತಲ್ಲೆಲ್ಲ ಕಾಲ್ ಲೆಟರ್ ಕೂಡ ಬಂದ್ಬಿಡುತ್ತೆ ನಿಮಗೆ. ಇನ್ನು ಕ್ಲರ್ಕಲ್ಲಿ ಬಂದರೆ ಇದು POಗಳಿಗೆ, ಓಕೆನಾ, POಗಳಿಗೆ ಇದಿರುತ್ತೆ. ಬಟ್ ಆದರೆ ಇಲ್ಲಿ ಕ್ಲರ್ಕ್ಗಳಂತ ಬಂತ ಅಂದರೆ ಬರೀ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇರುತ್ತೆ. ಇವೆರಡು ಆಗಿದ ತಕ್ಷಣ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರುತ್ತೆ. ಯಾವುದೇ ಥರದ ಇಂಟರ್ವ್ಯೂ ಇರೋದಿಲ್ಲ ಇದಕ್ಕೆ.
ಅದಾದಮೇಲೆ ಬಂದರೆ ಪ್ರಿಲಿಮ್ಸಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಪ್ರಿಲಿಮ್ಸ್ಗೆ ಬೇರೆ ಓದಬೇಕಾ ಮೇನ್ಸ್ಗೆ ಬೇರೆ ಓದಬೇಕಾ ಅಂತಂದರೆ ಇಲ್ಲ, ಎಲ್ಲದಕ್ಕೂ ಒಂದೇ ಸಬ್ಜೆಕ್ಟ್ ಇರುತ್ತೆ. ಲೈಕ್ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಇರುತ್ತೆ, ಕ್ವಾಂಟ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಇವೆಲ್ಲದಕ್ಕೂ ಸೇರಿ 100 ಮಾರ್ಕ್ಸ್ ಇರುತ್ತೆ. ಬಟ್ ಆದರೆ RRB ಅಂತ ಹೇಳೋದ್ನಲ್ಲ, ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಿಗೆ, ಇದರಲ್ಲಿ ಬರೀ ಕ್ವಾಂಟ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಇರೋದಿಲ್ಲ. ಓಕೆನಾ. ಆದರೆ ಮೇನ್ಸ್ಗೆ ಅಂತ ಬಂದರೆ ಮೇನ್ಸಲ್ಲಿ ಆ್ಯಸ್ ಯೂಶುವಲ್ ಇಂಗ್ಲೀಷ್ ಇರುತ್ತೆ, ಕ್ವಾಂಟ್ಸ್ ಇರುತ್ತೆ, ರೀಸನಿಂಗು ಮತ್ತು ಕಂಪ್ಯೂಟರ್ ಇರುತ್ತೆ. ಸಮ್ ಕ್ಲರ್ಕ್ ಲೆವೆಲ್ಗೆ ಕಂಪ್ಯೂಟರ್ ಇರೋದಿಲ್ಲ, ಬರೀ ರೀಸನಿಂಗ್ ಮಾತ್ರ ಇರುತ್ತೆ. ಇನ್ನು PO ಲೆವೆಲ್ಗೆ RRBಗೆ ಅಂತ ಬಂದರೆ ಕಂಪ್ಯೂಟರ್ ಸೇರಿಸಿರ್ತಾರೆ ರೀಸನಿಂಗ್ ಜೊತೆಗೆ. ಅದಾದಮೇಲೆ GK ಎಕನಾಮಿಕ್ಸ್ ಇರುತ್ತೆ, ಅದಾದಮೇಲೆ essay ರೈಟಿಂಗ್ ಇರುತ್ತೆ, ಡಿಸ್ಕ್ರಿಪ್ಷನ್ ರೈಟಿಂಗ್ ಇರುತ್ತೆ. ಇದೆಲ್ಲ ಕೂಡ ಆಲ್ಮೋಸ್ಟ್ 200 ಮಾರ್ಕ್ಸಿಗೆ ಮಾಡ್ತಾರೆ. ಓಕೆನಾ. ಆ್ಯಂಡ್ ಇದೆಲ್ಲದು ಕೂಡ ರೈಟಿಂಗ್ ಫಾರ್ಮಲ್ಲಿ ಇರುತ್ತಾ ಇಲ್ಲ ಆನ್ಲೈನ್ ಫಾರ್ಮಲ್ಲಿ ಇರುತ್ತಾ ಅಂದರೆ ಆನ್ಲೈನ್ ಫಾರ್ಮಲ್ಲಿ ಇರುತ್ತೆ. ಆನ್ಲೈನ್ ಫಾರ್ಮಲ್ಲೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಆನ್ಲೈನ್ ಫಾರ್ಮಲ್ಲೇ ಅಪ್ಲಿಕೇಶನ್ನ ಕೂಡ ಬಿಡ್ತಾರೆ. ಆ್ಯಂಡ್ ಎಲ್ಲ ಫುಲ್ಲು ಆನ್ಲೈನ್ ಸಿಸ್ಟಮ್ ಇದೆ ಇದಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ ಇದು. ಅದಾದಮೇಲೆ ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗುತ್ತೆ, ಮೇಜರ್ ಡೌಟ್ ಇರುತ್ತೆ. ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತೇ ಆಗಲ್ಲ. ಜೊತೆಗೆ ವರ್ಷ ಎಲ್ಲ ನೋಟಿಫಿಕೇಷನ್ ಆಗುತ್ತಾ ಇಲ್ಲ 2 ಇಯರ್ ಒಂದ್ಸರಿ ಆಗುತ್ತಾ, 3 ಇಯರ್ ಒಂದ್ಸರಿ ಆಗುತ್ತಾ, ಈ ಥರ ಡೌಟ್ಸ್ಗಳಿರುತ್ತಲ್ಲ. ಇದೊಂದೇ IBPS ಸೆಕ್ಟರ್ ಮೀನ್ಸ್ ಅಂತ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ವರ್ಷದಲ್ಲಿ 6 ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ. ಜೊತೆಗೆ ಈ ಬ್ಯಾಂಕ್ ಎಕ್ಸಾಮ್ಗೆ ಏನು ಓದ್ತಿರಲ್ಲ ನೀವು ಸಿಲೆಬಸ್, ಇದೇ ಏನದು RRBಗೂ ಆಗುತ್ತೆ. ಮೀನ್ಸ್ ಅಂತ ಅಂದರೆ ಲೈಕ್ ರೈಲ್ವೆಗೂ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ SSCಗೂ ಕೂಡ ಲೈಕ್ SSC ಎಕ್ಸಾಮ್ ಯಾರು ತಗೋತಾರೆ ಅಲ್ಲ ಅವ್ರಿಗೂ ಕೂಡ ಆಗುತ್ತೆ. ಇನ್ನು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಅಂದರೆ ಜೂನಲ್ಲಿ ರಿಲೀಸ್ ಮಾಡ್ತಾರೆ. ಯಾವುದು ಅಂತ ಅಂದರೆ IBPS ಇಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಜೂನಲ್ಲಿ ರಿಲೀಸ್ ಆದರೆ ಆಲ್ಮೋಸ್ಟ್ ಆಗಸ್ಟಲ್ಲೆಲ್ಲ ವಿತಿನ್ 1 ಮಂತ್ 2 ಮಂತಲ್ಲೆಲ್ಲ ಅವರು ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಮುಗಿಸ್ಕೋತಾರೆ. ಓಕೆನಾ. ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಮುಗಿಸಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಬರೋದು ಸೆಪ್ಟೆಂಬರ್ಗೆಲ್ಲ ಇವ್ರದ್ದು ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ಕೋತಾರೆ. ಹಂಗಾಗಿ ಅದಾದ ನೆಕ್ಸ್ಟ್ 1 ಮಂತಾಗೆಲ್ಲ ಇಂಟರ್ವ್ಯೂ ಆಗೇ ಬಿಡುತ್ತೆ. ಓಕೆನಾ. ಅದೇ SBI ಅಂತ ಬಂದರೆ ಇವರು ಒಂದೊಂದ್ಸರಿ 2 ಸರಿ ಎಕ್ಸಾಮ್ನ ಕಾಲ್ ಫಾರ್ಮ್ ಮಾಡ್ತಾರೆ, ಅಥವಾ ಒಂದೊಂದ್ಸರಿ ಒಂದೇ ಸರಿ ಎಕ್ಸಾಮ್ನ ಕಾಲ್ ಫಾರ್ಮ್ ಮಾಡ್ತಾರೆ. ಡಿಪೆಂಡ್ಸ್ ಅವರಿಗೆ ಹೆಂಗೆ ಬೇಕೋ ಹಂಗೆ. ಹೋದ ವರ್ಷ ಮಾತ್ರ ಈ ವರ್ಷ ಮಾರ್ಚಲ್ಲೂ ಕೂಡ ಮಾಡಿದ್ರು, ಅದಾದಮೇಲೆ ಸೆಪ್ಟೆಂಬರಲ್ಲೂ ಕೂಡ ಕಾಲ್ ಫಾರ್ಮ್ ಮಾಡಿದ್ರು. ಬಟ್ ಆದರೆ ನೆಕ್ಸ್ಟ್ ಇಯರು ಹಾಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಈಗ ಬಂದಿರೋ ಒಂದು ಏನದು ಇನ್ಫಾರ್ಮೇಷನ್ ಪ್ರಕಾರ ಮತ್ತು ನಾನು ಏನದು ನ್ಯೂಸ್ ಪೇಪರಲ್ಲಿ ನೋಡಿದ ಪ್ರಕಾರ ಇನ್ನು 2026 ಮಾರ್ಚಲ್ಲಿ ಮತ್ತೆ SBI PO ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದಿಷ್ಟು ಲಾಸ್ಟ್ ಎಕ್ಸಾಮ್ ಅಂತ ಬರೋದೇ RRB PO ಮತ್ತು RRB ಕ್ಲರ್ಕ್ಗೆ ವರ್ಷದ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಆ್ಯಂಡ್ ಫಸ್ಟ್ ಎಕ್ಸಾಮ್ ಅಂತ ಬಂದರೆ SBI ಮೇನ್ಸೆ SBI PO ಪ್ರಿಲಿಮ್ಸ್ ಅಥವಾ SBI PO ಅಥವಾ ಕ್ಲರ್ಕ್, ಇದು ವರ್ಷದ ಫಸ್ಟ್ ಎಕ್ಸಾಮ್ ಆಗಿರುತ್ತೆ. ಇದಿಷ್ಟು ಬ್ಯಾಂಕಿಂಗ್ ಬಗ್ಗೆ ಇನ್ಫಾರ್ಮೇಷನ್. ಇದಿಷ್ಟು ಎಕ್ಸಾಮ್ಸ್ಗಳು ನಡೆಯುತ್ತೆ. ಟೋಟಲ್ ಆಗಿ ನಿಮಗೆ 6 ಎಕ್ಸಾಮ್ಸ್ಗಳು ಬರುತ್ತೆ. ಇದನ್ನು ಬಿಟ್ಟು ಕೂಡ ನಾನು ಕೆಲವೊಂದು ಹೇಳೋದನ್ನ ಮರ್ತೋಗಿದ್ದೀನಿ ಇಲ್ಲಿ. SBI ಇದ್ರ ಜೊತೆಗೆ SBI ಇದೆ. ಓಕೆನಾ. SBI ಇದೆ, ಅದ್ರ ಜೊತೆಗೆ ನಬಾರ್ಡ್ ಇದೆ, ಅದ್ರ ಜೊತೆಗೆ ಸೆಬಿ ಇದೆ, ಅದರ ಜೊತೆಗೆ RBI ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಕೂಡ ಕ್ಲರ್ಕ್ ಆ್ಯಂಡ್ PO ಎಕ್ಸಾಮ್ಸ್ನ ಮಾಡ್ತಾರೆ. ಇದಿಷ್ಟು ನಾನು ಬೇಸಿಕ್ ಕೇಳಿದ್ದು. ಬೇಸಿಕ್ ಎಕ್ಸಾಮ್ಸ್ಗಳು ನೀವು ಅಟೆಂಡ್ ಮಾಡೋದಾದರೆ ಇದ್ರ ಜೊತೆಗೆ ಆ ಎಕ್ಸಾಮ್ಸ್ಗಳ್ನು ಅಟೆಂಡ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ಜೊತೆಗೆ ಇನ್ಶೂರೆನ್ಸ್ ಎಕ್ಸಾಮ್ಸ್ಗಳು ಬರಿತೀನಿ ಅಂತ ಅಂದರೆ LIC ಕ್ಲರ್ಕ್ ಇದೆ, LIC ಅಸಿಸ್ಟೆಂಟ್ ಇದೆ, ಅಸಿಸ್ಟೆನ್ಸ್ ಆಫೀಸರ್ ಇದೆ, ಇದು ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಎಲ್ಲದಕ್ಕೂ ಬೇಸಿಕ್ ಆಗಿ ಒಂದೇ ಸಿಲೆಬಸ್ ಇರುತ್ತೆ. ಎಲ್ಲದಕ್ಕೂ ಕೂಡ ಒಂದೇ ಸಿಲೆಬಸ್ ಇರುತ್ತೆ. ಇದಿಷ್ಟು ನಿಮಗೆ ಬ್ಯಾಂಕಿಂಗ್ ಎಕ್ಸಾಮಿಂದು ಇನ್ಫಾರ್ಮೇಷನ್. ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಯಾವ ಥರ ಸಿಲೆಬಸ್ ಇರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬೈ ಬಾಯ್.